ಮಸ್ತ್ ಆಗಿದೆ, ಚೆನ್ನಾಗಿದೆ, ಎಲ್ಲ ಕರೆಕ್ಟ್ ಉಪ್ಪು ಖಾರ ಎಲ್ಲದೂ ಸರಿಯಾಗಿದೆ ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡಿ ಆಯಿತು. ಈ ಪಾತ್ರೆ ಬಿಸಿ ಇರೋದ್ರಿಂದ ನನಗೆ ಎಕ್ಸ್ಟ್ರಾ ಮತ್ತು ಬಿಸಿ ಮಾಡೋದು ಬೇಕಾಗಿಲ್ಲ, ಗರಿ ಗರಿ ಆಗಿ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬನ್ನಿ ನಾವು ಇವತ್ತು ಚೂಡ, ನಮ್ಮ ಕಡೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿವಡ ಅಂತ ಹೇಳಲ್ಲ, ಚುಡುವ ಅಂತ ಹೇಳ್ತೀವಿ. ನಾರ್ತ್ ಸೈಡಲ್ಲಿ ಚಿವಡ ಅಂತ ಹೇಳ್ತಾರೆ, ನಮ್ಮೂರಲ್ಲಿ ಚುಡುವ ಅಂತ ಹೇಳ್ತಾರೆ. ಸೊ ನಾನು ಚುಡುವಾನೇ ಅಂತ ಹೇಳ್ತಾಯಿದ್ದೀನಿ, ಚುಡುವ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮ ಮಾಡ್ತಿರುವ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಸಿಂಪಲ್ಲಾಗಿ ತುಂಬ ಬೇಗ ಆಗಿ ತುಂಬ ಚೆನ್ನಾಗಾಗುತ್ತೆ. ಬೇಗ ಬೇಗ ಅತಿ ಬೇಗನೆ ಮಾಡುವಂಥದ್ದು. ನಮ್ಮ ಹವ್ಯಕರ ಕಡೆ ಈ ಥರನೇ ಮಾಡ್ತಾರೆ, ಹಾಗೆ ನಾನು ಮಾಡ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಕರಿಬೇವು, ಹಸಿಮೆಣಸಿನ್ಕಾಯಿ ಒಂದು 7-8, ಖಾರ ಇಲ್ಲ ಜಾಸ್ತಿ, ಕರಿಬೇವು ಒಂದು ಸ್ವಲ್ಪ, ಆಮೇಲೆ ಧನಿಯಾ 1 ಸ್ಪೂನು, ದೊಡ್ಡ ಸ್ಪೂನಲ್ಲಿ ಇಷ್ಟಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಪುಟಾಣಿ ನೀವು ಎಷ್ಟು ಬೇಕಾದರೂ ತೊಗೋಬೋದು. ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲಾಗುವಷ್ಟು, ಅರ್ಧ ಬಟ್ಲು ಅಲ್ಲ, ಒಂದು 3-4 ಸ್ಪೂನು. ನನ್ನ ಕಡೆ ಒಣ ಕೊಬ್ಬರಿ ಇರಲಿಲ್ಲ, ಸ್ವಲ್ಪನೇ ಇದೆ, ಅಷ್ಟೇ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ಇರಲಿಲ್ಲ, ಖಾಲಿಯಾಗಿಬಿಟ್ಟಿತ್ತು, ನನಗೆ ತರೋಕ್ಕೂ ಮರ್ತುಬಿಟ್ಟಿದ್ದೆ. ಸೊ ಇದ್ದಷ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣ ಕೊಬ್ಬರಿಗಂತೂ ತುಂಬಾ ಕಾಸ್ಟ್ಲಿನೂ ಬೇರೆ ಆಗಿದೆ ಆಯಿತಾ. ಇಷ್ಟೇ ನಾನೀಗ ಸದ್ಯಕ್ಕೆ ತೆಗೆದಿಟ್ಕೊಂಡಿರೋದು ಕೊಬ್ಬರಿನ. ನನ್ನ ಕಡೆ ಇದ್ದಿದ್ರೆ ನಾನು ಹಾಕ್ತಿದ್ದೆ ಕೊಬ್ಬರಿ. ಸೊ ಇದ್ದಷ್ಟು ಹಾಕ್ತಾಯಿದ್ದೀನಿ, ಓಕೆನಾ, ಏನು ನಡೆಯುತ್ತೆ, ತೊಂದರೆ ಇಲ್ಲ. ನಂಗೆ ಕೊಬ್ಬರಿ ಮತ್ತು ಶೇಂಗಾ ಎಷ್ಟಿದ್ರೂ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಶೇಂಗಾ ಅಂತೂ ನಾನು ಜಾಸ್ತಿ ಹಾಕ್ತೀನಿ ಯಾವಾಗಲೂ. ಶೇಂಗಾ ನೋಡಿ ತುಂಬಾ ತೊಗೊಂಡಿದ್ದೀನಿ. ಇಷ್ಟು ಎಲ್ಲ ಒಂದು ಹಾಕೋಣ. ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಕಡಾಯಿಯಲ್ಲಿ. ಗ್ಯಾಸು ಸದ್ಯಕ್ಕೆ ಹಚ್ಚಿದ್ದಾಗಿದೆ. ಈಗ ಸ್ವಲ್ಪ ಗ್ಯಾಸ್ ಇದು ಎಣ್ಣೆ ಬಿಸಿ ಆಗಲಿ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಒಂದೊಂದೇ ಸಾಮಾನನ್ನು ಹಾಕೋಣ. ತುಂಬ ದಿನ ಆಯಿತು, ನಾನು 2-3 ವರ್ಷನೇ ಆಗಿತ್ತೇನೋ, ಆಲ್ಮೋಸ್ಟ್ 2 ವರ್ಷ ಅಂತೂ ಆಗಿತ್ತು ನಾನು ಚಿವಡ ಮಾಡಿರಲಿಲ್ಲ. ಈಗ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ನಮ್ಮ ಅಮ್ಮ ಮಾಡ್ತಿರುವಂಥ ಸ್ಟೈಲು ಅಥವಾ ನಮ್ಮ ಹವ್ಯಕರು ಮಾಡುವಂಥ, ನಮ್ಮ ಊರಲ್ಲಿ ಮಾಡುವಂಥದ್ದು ನಾನು ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು, ಯಾವಾಗ ಯಾರು ಬೇಕಾದರೂ ಮಾಡ್ಕೋಬೋದು. ಸ್ವಲ್ಪನೇ ಅವಲಕ್ಕಿ ಇತ್ತು ಅಂದರೂ ಮಾಡ್ಕೋಬೋದು. ಪೇಪರ್ ಅವಲಕ್ಕಿನ ನಾನು ಒಂದು ಅರ್ಧ ಕೆಜಿನ ತೊಗೊಂಡಿದ್ದೀನಿ, ಅರ್ಧ ಕೆಜಿದು ಇವತ್ತು ಮಾಡ್ತಾಯಿದ್ದೀನಿ. ಸೊ ಈಗ ಎಣ್ಣೆ ಕಾದಿದೆಯಾ ನೋಡ್ತೀನಿ. ಸ್ವಲ್ಪ ಫಸ್ಟು ಶೇಂಗಾನ ಹಾಕ್ಕೊಳ್ಳೋಣ. ನೀವು ಶೇಂಗಾನ ಸಪ್ರೇಟ್ ಹುರಿದು ಬೇರೆಯೇ ಫ್ರೈ ಮಾಡಿಕೊಂಡು ಇಟ್ಕೋತೀರಾ ಅಂದ್ರೆ ನಡೆಯುತ್ತೆ. ನಾನು ಹಾಗೆಲ್ಲ ಮಾಡಲ್ಲ, ಬೇಗನೆ ಹಾಕ್ಬಿಡ್ತೀನಿ. ಒಂದಾದ ಕೂಡಲೇ ಒಂದು ಅಂದರೆ 1 by 1 ಫಸ್ಟ್ ಶೇಂಗಾ ಹುರ್ಕೋತೀನಿ. ಅದು ಹುರಿತಾ ಇದ್ದಂತೆ ಬೇರೆ ಎಲ್ಲ ಸಾಮಾನುಗಳನ್ನು ಹಾಕ್ಕೊಳ್ತೀನಿ. ಬೇಗ ಹುರಿದೋಗ್ಬಿಡುತ್ತೆ. ನನಗೇನೋ ಗಂಟಲು ಸ್ವಲ್ಪ ಇದಾಗ್ತಾಯಿದೆ, ಮಾತಿನಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು. 1 ನಿಮಿಷ ನೀರು ಕುಡಿದು ಬರ್ತೀನಿ. ಫಸ್ಟು ಶೇಂಗಾ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾದಿದೆ. ಈಗ ಶೇಂಗಾ ಸ್ವಲ್ಪ ಹುರ್ಕೊಂಡು ಆದಮೇಲೆ ಒಂದು 1 ನಿಮಿಷ ಹೀಗೆ ಹುರಿಯೋಣ. ಸ್ವಲ್ಪ ಕಲರ್ ಬರುತ್ತೆ, ಇದು ಚೆನ್ನಾಗಾಗಲಿ, ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಶೇಂಗಾ. ನಾನು ಅವಲಕ್ಕಿಗೆ ಆಗಲಿ ಚಿವಡ ಅಥವಾ ಚುಡುವ ಮಾಡುವಾಗ ಎಲ್ಲ ನಾನು ಸ್ವಲ್ಪ ಶೇಂಗಾನ ಜಾಸ್ತಿ ಹಾಕ್ತೀನಿ. ನನಗೆ ತುಂಬ ಇಷ್ಟ, ಬಾಯಿಗೆ ಸಿಗ್ತಾ ಇರಬೇಕು. ಕೊಬ್ಬರಿನೂ ಜಾಸ್ತಿ ಬೇಕಾಗುತ್ತೆ ಚಿವಡ ಮಾಡುವಾಗ. ಆದರೆ ಏನು ಮಾಡಲಿ, ಈ ಸರಿ ಕೊಬ್ಬರಿ ಇರಲಿಲ್ಲ, ಇದ್ದಷ್ಟನ್ನೇ ನಾನು ಹಾಕ್ತಾಯಿದ್ದೀನಿ. ಈಗ ಅದು ಸ್ವಲ್ಪ ಹುರಿತಾ ಇದ್ದಂತೆಯೇ ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ. 1-1.5 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಅದನ್ನು ಫಸ್ಟೇ ಹಾಕೋಣ, ಯಾಕೆಂತಂದರೆ ಅದು ಚೆನ್ನಾಗಿ 2 ಫ್ರೈ ಆಗಿಬಿಡಲಿ, ಚೆನ್ನಾಗಿ ಹುರ್ಕೊಳ್ಳಿ. ಈ ಶೇಂಗಾ ನೋಡಿ ಹುರಿದಿದೆ. 2 ಆದಮೇಲೆ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ. ನೀವು ಸಪ್ರೇಟಾಗಿ ಶೇಂಗಾನ ಮೊದಲೇ ಹುರ್ಕೊಂಡ್ರೂ ನಡೆಯುತ್ತೆ. ನಾನು ಆ ಥರ ಏನು ಮಾಡಲ್ಲ, ಎಲ್ಲ ಒಂದೇ ಸರಿ ಹಾಕ್ಬಿಡ್ತೀನಿ. ಯಾರಷ್ಟೊಂದೆಲ್ಲ ಕೆಲಸ ಡಬಲ್ ಮಾಡ್ತಾ ಇರ್ತಾರೆ ಅಂತ ಅನಿಸುತ್ತೆ ನನಗೆ. ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳೋದು, ಎಣ್ಣೆಯಲ್ಲಿ ಇದನ್ನು ಶೇಂಗಾನ ಫ್ರೈ ಮಾಡಿಕೊಂಡು ಅದೆಲ್ಲ ಮಾಡೋದಕ್ಕಿಂತ ಒಂದೇ ಸರಿ ಮಾಡಿಬಿಡೋದು, ಏನೂ ಆಗೋಲ್ಲ, ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆಂದ ಕಲರ್ ಬಂತು ಇದು ಶೇಂಗಾನು ಎಲ್ಲ. ಈಗ ಅದು ಸಾಸಿವೆ ಕಾಳು ಇದು ಎಲ್ಲದೂ ಈಗ ಚೆನ್ನಾಗಿ ಹುರಿತಾ ಇದೆ. ಸಾಸಿವೆ ಕಾಳು ಸಹ ಸೌಂಡ್ ಬರ್ತಾಯಿದೆ, ಚಿಟ್ಟಿ ಅಂತ. ಈಗ ನಾನು ಪುಟಾಣಿನ ಹಾಕ್ತಾಯಿದ್ದೀನಿ, ಕೊಬ್ಬರಿನೂ ಜೊತೆಲ್ಲ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಇದೆ, ಘಮ ಅಂತ ಸುವಾಸನೆ ಬರ್ತಾಯಿದೆ ಗೊತ್ತಾ, ತುಂಬ ಚೆನ್ನಾಗಿ ಬರ್ತಾಯಿದೆ.
ಬೇಗ ಈಸಿಯಲ್ಲಿ ಚೂಡುವ ಯಾವಾಗ ಬೇಕಾದರೂ ಮಾಡ್ಬೋದು. ಅವಲಕ್ಕಿ ತೆಳ್ಳಗಿರೋ ಅವಲಕ್ಕಿ ಇತ್ತು ಅಂದರೆ ಮನೆಯಲ್ಲಿ ಆರಾಮಾಗಿ ಮಾಡಿಬಿಡ್ಬೋದು, ಇಲ್ಲ ತಂದ್ಕೋಬೇಕು ಮಾರ್ಕೆಟಿಂದ ಅಷ್ಟೇ. ಇದೆಲ್ಲ ಫ್ರೈ ಆಗಿದೆ. ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ, ಆಮೇಲೆ ಇಲ್ಲೆಲ್ಲದನ್ನು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಡೋಣ. ಗ್ಯಾಸ್ ಸಹ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ. ಒಂದ್ಸರಿ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನೋಡಿ ಎಲ್ಲ ಆಗಿದೆ ಈಗ ತುಂಬ ಚೆನ್ನಾಗಿ. ಅರಿಶಿನ, ಚೆನ್ನಾಗಿ ಫ್ರೈ ಆಗಿದೆ. ಕರಿಬೇವು ಹಾಕಿದ ತಕ್ಷಣ ಒಂದು ಸರಿ ತುಂಬಾ ಸಿಗುತ್ತೆ. ಬಿಸಿ 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 ಇರೋದ್ರಿಂದ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಬೇಕು. ಸ್ವಲ್ಪ ಅರಿಶಿನ ಒಂಚೂರು ಜಾಸ್ತಿ ಹಾಕ್ತೀನಿ, ಕಲರ್ ಬರಲಿ ಅಂತ ಅಷ್ಟೇ. ಚೆನ್ನಾಗಿ ಕಲರ್ ಬಂದಿತ್ತು, ಅದು ಸ್ವಲ್ಪ ಒಂಚೂರು ಜಾಸ್ತಿ ಹಾಕ್ಬಿಡ್ತೀನಿ. ಗ್ಯಾಸ್ ಒಂದು ಸರಿ ಆಫ್ ಮಾಡಿದ್ದೆ, ಮತ್ತು ಒಂದು ಸರಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ 1 ನಿಮಿಷ. ಈಗ ಇಂಗು ಇಷ್ಟೆಲ್ಲ ಹಾಕ್ತಾಯಿದ್ದೀನಿ ಅಂದ್ಕೋಬೇಡಿ, ಯಾಕೆಂದರೆ ಇದು ಒಂಚೂರು ಪರಿಮಳ ಇಲ್ಲ, ಹಾಗೆ ಸುಮ್ಮನೆ ಹಾಕಬೇಕು ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ. ಇದರಿಂದ ಏನು ಬರ್ತಾಯಿಲ್ಲ, ಅಷ್ಟೇನು ಬರಲ್ಲ, ಅದರದ್ದು ಕಹಿ ಏನೂ ಆಗಲ್ಲ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಮತ್ತೇನು ಜಾಸ್ತಿ ಏನು ಹಾಕೋದು ಬೇಕಾಗಲ್ಲ ಇದಕ್ಕೆ. ನೀವು ಎಳ್ಳು ಹಾಕ್ತೀರಾ ಅಂದರೆ ಹಾಕ್ಕೊಂಥವ್ರಿದ್ದರೆ ಹಾಕ್ಬೋದು. ನಾನು ಎಳ್ಳು ಹಾಕಲ್ಲ, ಒಂದೊಂದು ಸರಿ ಹಾಕ್ತೀನಿ, ಒಂದೊಂದು ಸರಿ ಇಲ್ಲ. ಈ ಸರಿ ನಾನು ಎಳ್ಳು ಹಾಕಿಲ್ಲ, ಇಷ್ಟನ್ನೇ ನಾನು ಹಾಕಿರೋದು. ಸ್ವಲ್ಪ ಈ ಗ್ಯಾಸ್ ಆಫ್ ಮಾಡ್ತೀನಿ ಫಸ್ಟು. ಈಗ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಇದ್ದರೆ ಹಾಕ್ಬೋದು, ಚೆನ್ನಾಗಾಗುತ್ತೆ ಅಂತ. ನಾನು ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ. ಎಷ್ಟೋ ಕಡೆ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರಲ್ವ, ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಆದರೆ ನಾನು ಬೆಳ್ಳುಳ್ಳಿ ಚೂಡುವಕ್ಕೆ ಯಾವತ್ತೂ ಹಾಕಿಲ್ಲ. ಅಂದರೆ ಸುಮ್ಮನೆ ಹೀಗೆ ಸಿಂಪಲ್ಲಾಗೇ ಮಾಡೋದು ಇದು. ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೇನು ನಾವು ಎಲ್ಲ ದಿನವೂ ತಿನ್ನೋದಕ್ಕಾಗಲ್ಲ. ನಮ್ಮ ಕಡೆ ಸ್ವಲ್ಪ ಹವ್ಯಕರ ಮನೆಯಲ್ಲಿ ಬೆಳ್ಳುಳ್ಳಿ ಹಾಕಿ ಮಾಡೋದು ಕಡಿಮೆ, ಸೊ ನಾನು ಹಾಕಿಲ್ಲ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ಉಪ್ಪು ಒಂದು ಹಾಕಬೇಕು, ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ತೀನಿ. ಸಕ್ಕರೆ ಪುಡಿ ಇಷ್ಟ ಇದ್ದವ್ರು ಹಾಕ್ರಿ, ಇಲ್ಲ ಅಂದರೆ ಬಿಡ್ಬೋದು. ನಾನು ಸ್ವಲ್ಪ ಹಾಕ್ತೀನಿ ಬಿಟ್ಟಿದೆ, ಸೊ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಬೇಕಾಗುತ್ತೆ. ತುಂಬ ಟೇಸ್ಟಿ ಆಗುತ್ತೆ ಅದು ಸಹ. ನೋಡಿ, ನಾನು ಇದನ್ನು ಅವಲಕ್ಕಿನ ಅರ್ಧ kg ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜರಡಿ ಆಡಿಸಿಟ್ಕೊಂಡಿದ್ದೀನಿ, ಅಂದರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಹಾಕ್ತೀನಿ, ಬಿಸಿ ಎಣ್ಣೆ. ಸೊ ನಿಧಾನಕ್ಕೆ ಇದನ್ನು ನಾನು ಮಿಕ್ಸ್ ಮಾಡ್ತಾ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ನನಗನ್ನಿಸ್ತಾ ಇದೆ ಎಣ್ಣೆ ಕಡಿಮೆನೋ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಜಾಸ್ತಿ ಎಣ್ಣೆನೂ ಒಳ್ಳೆಯದಲ್ಲ ಅದು, ಮತ್ತು ಪೇಪರ್ ಅವಲಕ್ಕಿ ತೆಳ್ಳಗಿರುತ್ತೆ ಅಲ್ವಾ, ಅದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ ಅಂತ ನಾನು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನಾನು ಮೊದಲೆಲ್ಲ ತುಂಬಾ ಚಿವಡ ಮಾಡ್ತಿದ್ದೆ, ಅಂದರೆ ಬೇರೆ ಊರಲ್ಲಿದ್ದಾಗ. ಇಲ್ಲಿ ಗುಜರಾತಿ ಬಂದಮೇಲೆ ಭಾಳ ಕಡಿಮೆ ಆಗಿದೆ. ಮೊದಲೆಲ್ಲ 3-4 ತಿಂಗಳಿಗೆ ಚಿವಡ ಮಾಡ್ತಾಯಿರ್ತಿದ್ದೆ. ನೋಡೋಣ ಟೇಸ್ಟಿಗೆ ನಾನು 1.5-2 ಸ್ಪೂನ್ ಲೆಕ್ಕ ಹಾಕಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಸಕ್ಕರೆ ಆಮೇಲೆ ಹಾಕ್ತೀನಿ. ಫಸ್ಟ್ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದಿದೆ. ಪಾತ್ರೆನೂ ಬಿಸಿರೋದ್ರಿಂದ, ಕಡಾಯಿ ಬಿಸಿರೋದ್ರಿಂದ ಇಲ್ಲೇ ಹುರಿಯುತ್ತೆ. ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಮಾಡೋಣ. ಇದೆಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸಿಗ್ತೀನಿ. ಎಣ್ಣೆ ಫಸ್ಟ್ ನನಗನ್ನಿಸ್ತಾಯಿತ್ತು ಎಣ್ಣೆ ಕಡಿಮೆ ಆಗಿದೆ ಅಂತ. ನೋಡಿದರೆ ಏನೂ ಕಡಿಮೆ ಆಗಲಿ, ಆರಾಮಾಗಿ ಸಾಕಾಗುತ್ತೆ. ಎಷ್ಟು ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಗೊತ್ತಾ. ಈಗ ಸ್ವಲ್ಪನೇ ಇನ್ನೂ ಪೂರ ಮಿಕ್ಸ್ ಆಗಿಲ್ಲ, ಆದರೂ ಈಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಮಿಕ್ಸ್ ಆದಮೇಲೆ ತುಂಬ ಚೆನ್ನಾಗಿ ಕಲರ್ ಕಾಣಿಸುತ್ತೆ. ಪಾತ್ರೆ ಆದರೂ ಇಷ್ಟು ದೊಡ್ಡ ಕಡಾಯಿ ದೊಡ್ಡದಿದೆ. ನಾನು ಇನ್ನೂ ಒಂದು ಅದನ್ನು ನಾನು ಬೇಡ, ಇದರಲ್ಲಿ ಸಾಕಾಗುತ್ತೆ ಅಂತ ಮಾಡಿದೆ. ಸ್ವಲ್ಪ ಆರಾಮಾಗಿ ಮಾಡಬೇಕು. ಇದು ನೋಡೋದಕ್ಕೆ
ಅರ್ಧ ಕೆ ಜಿ ಅಂದ್ರೂ ತುಂಬ್ದಂಗೆ ಆಗುತ್ತೆ. ಆಮೇಲೆ ತಿನ್ನುವಾಗ ಎಷ್ಟು ಆಗಲ್ಲ ಇದು. ಉಪ್ಪು ಕಡಿಮೆ ಇರ್ಬೋದು ಅನ್ನಿಸ್ತಾ ಇದೆ, ಸ್ವಲ್ಪ ಹಾಕ್ತೀನಿ, ಒಂದು ಅರ್ಧ ಸ್ಪೂನು. ನೋಡಿ ಸಕ್ಕರೆನ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕ್ತೀನಿ, 1 ಸ್ಪೂನ್ ಹಾಕ್ತೀನಿ, ಜಾಸ್ತಿ ಏನು ಬೇಡ. ನಿಮಗೆ ಸ್ವಲ್ಪ ಸಕ್ಕರೆ ಬೇಕು, ಸಿಹಿ ಬೇಕು ಅಂದರೆ ಮಾಡ್ಕೊಳ್ಳಿ, ಬೇಡ ಅಂದರೆ ಸಕ್ಕರೆ ಅವಾಯ್ಡ್ ಮಾಡಿ, ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಹಾಕ್ತೀನಿ, ಇಲ್ಲ 1 ಸ್ಪೂನು ಟೇಸ್ಟಿಗೆ ಸ್ವಲ್ಪ ಹಾಕ್ತೀನಿ. ಇಷ್ಟು ಹಾಕ್ತೀನಿ ಸಾಕು, ತುಂಬ ಜಾಸ್ತಿನೂ ಬೇಡ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಮಸ್ತ್ ಆಗಿದೆ, ಚೆನ್ನಾಗಾಗಿದೆ, ಎಲ್ಲ ಕರೆಕ್ಟು ಉಪ್ಪು ಖಾರ ಎಲ್ಲದೂ ಸರಿಯಾಗಿದೆ ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡಿ ಆಯಿತು. ಇದು ಪಾತ್ರೆ ಬಿಸಿ ಇರೋದ್ರಿಂದ ನನಗೆ ಎಕ್ಸ್ಟ್ರಾ ಮತ್ತು ಬಿಸಿ ಮಾಡೋದು ಬೇಕಾಗಿಲ್ಲ, ಗರಿ ಗರಿಯಾಗಿ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅಮ್ಚೂರು ಪೌಡ್ರ್ ಒಂದು ಸ್ವಲ್ಪ ಅಂದರೆ ಇಷ್ಟು ಒಂದು ಅರ್ಧ ಸ್ಪೂನ್ ಇತ್ತು, ಅಷ್ಟನ್ನೇ ಹಾಕಿದೆ. ನನಗದು ವೀಡಿಯೋದಲ್ಲಿ ಮರ್ತೋಯ್ತು, ಸ್ವಲ್ಪನೇ ಇದ್ದು ಅಷ್ಟೇ ಹಾಕಿದ್ದೀನಿ. ನೋಡಿ ಫೈನಲಿ ಚುಡುವ ರೆಡಿ ಆಯಿತು. ತುಂಬ ಚೆನ್ನಾಗಾಗಿದೆ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ. ತುಂಬ ಚೆನ್ನಾಗಾಗಿದೆ, ಗರಿ ಗರಿಯಾಗಿ ಸಿಂಪಲ್ಲಾಗಿ ಬೇಗ ಅತಿ ಬೇಗನೆ ಮಾಡುವಂಥ ಒಂದು ಚೂಡ. ಯಾರ್ಯಾರು ಮಾಡ್ತೀರಾ, ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಚೂಡ ಅಂತ ಹೇಳ್ತಿರೋ, ಚುಡುವ ಅಂತ ಹೇಳ್ತಿರೋ, ಚೂಡ ಅಂತ ಹೇಳ್ತಿರೋ, ಏನು ಹೇಳ್ತಿರೋ ಗೊತ್ತಿಲ್ಲ. ಓಕೆ, ಮತ್ತೆ ಸಿಗೋಣ. ನನ್ನ ಈ ಚೂಡದ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪೂರಾ ವಿಡಿಯೋ ನೋಡಿ ಪ್ಲೀಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.